ವೀಕ್ಷಕರೇ, ಮತ್ತೊಮ್ಮೆ ತಮಗೆ ನಿತ್ಯಾನಂದ ಹಾಸ್ಯ ಕಾರ್ಯಕ್ರಮದಲ್ಲಿ ಸಿದ್ಲುಂಗಿ ಪಾಲಿಟಿಕ್ಸ್ಗೆ ಸ್ವಾಗತ. ಈಗ ರೇಣುಕಾಚಾರ್ಯ ಅವರು ಶುರು ಮಾಡಿದ್ರಪ್ಪ ಮತ್ತೆ ಹಂಗೆ, ಕುಡಿಯೋದೇ ನನ್ನ ಬಿಸ್ನೆಸ್ಸು, ಕಂಡರೆ ಹಿಡಿಯೋದೇ ನನ್ನ ವೀಕ್ನೆಸ್ಸು ಹಂಗೆ ಅಂದ್ಕೊಳ್ಳಿ ಅಂದ್ರೆ ಕುಮಾರಸ್ವಾಮಿ ಅವರು ಶುರು ಮಾಡಿದ್ದು. ನಿನ್ನಂಥ ಅಪ್ಪ ಇಲ್ಲ ಅಂದುಕೊಳ್ಳಿ ಸದಾನಂದ ಗೌಡ್ರು ಎದ್ರಿಪ್ಪ, ಗೌಡ ಎಂದು ಜರೆಯದಿರೋ ತಮ್ಮ. ಅಲ್ಲೇ ಬಾಜುಕ ಬಸವರಾಜ ಬೊಮ್ಮಾಯಿ ಅವ್ರು ಕುಂತಿದ್ರಿಪ್ಪ, ಅವ್ರು ನೇರು ಶರ್ಟ್ ಹಿಂಗೆ ಮಾಡ್ಕೊಂಡವ್ರ ಅಂದ್ರೆ ತಲೆ ಕೈ ಆಡಿಸ್ಕೊಂತ ಎದ್ದು ನಿಂತಿರ್ರಿ. ಎದ್ದು ನಿಂತವ್ರು ಅಂದ್ರೆ ಅವರು ಒಂದು ಹಾಡು ಶುರು ಮಾಡಿದರು, ವಿಷ್ಣುವರ್ಧನ್ ಹಾಡ್ಯಾನಲ್ರಿ ಆ ಪಿಕ್ಚರ್ದಂದು ಅವ್ರು ಶುರು ಮಾಡಿದರು. ಈ ಎಡ್ಡಿನ ಕೆಣಕೋರು ಇನ್ನೂ ಹುಟ್ಟಿಲ್ಲ, ಈ ಎಡ್ಡಿನ ಕೆಣಕೋರು ಇನ್ನೂ ಹುಟ್ಟಿಲ್ಲ, ಹಿಂದೂ ಹುಟ್ಟಿಲ್ಲ ಮುಂದೂ ಹುಟ್ಟಿಲ್ಲ ಎಂದೂ ಹುಟ್ಟಲ್ಲ, ಎಂದೂ ಹುಟ್ಟಲ್ಲ ಇವ್ರು ಶುರು ಮಾಡಿದರು. ಇನ್ನೂ ಭಾಳ ಮಂದಿ ಹಾಡೋರಿದ್ರು, ಕುಣಿಯವ್ರು ಇದ್ದರು, ಜಿಗದಾಡೋರು ಇದ್ದರು. ಅದು ಏನು ಒಂದಿಷ್ಟು ಮಂದಿ ಸ್ಕಿಟ್ ಮಾಡಿದ್ರು, ಒಂದಿಷ್ಟು ಮಂದಿ ಏನೇನೋ ಮಾಡಿದ್ರು. ಈ ಕಾರ್ಯಕ್ರಮ ಮುಗಿದ್ರಾಗ ರಾತ್ರಿ 12 ಹೊಡಿತಿರಪ್ಪ. ಆಗ ಕೈ ಸೊನ್ನೆ ಬಾಯಿ ಸೊನ್ನೆ ಶುರು ಆಗಿದ್ವು ಅಲ್ಲೇ. ಹೋಗುಣ್ ನಡ್ರಿ ಅಂತೇಳಿ ಇವ್ರ ಸುದ್ದಿ ಎಲ್ಲಿದ್ದು ಬಿಡ್ರಿಪ್ಪ ಅಂತೇಳಿ ನಾವು ಎದ್ದು ಮನೆ ಕಡೆ ಬಂದುಬಿಟ್ವಿ. ಇದು ಇನ್ವಿಟೇಷನ್ ಸುದ್ದಿ ಹೋಗ್ಲಿ ಬಿಡ್ರಿ, ಏನು ಮಾಡೋದು ಹಂಗೆ ದಿನ ಒಂದು ಇನ್ವಿಟೇಷನ್ ಬಂದಿರ್ತಾವೆ ನಮಗೂ. ಈಗ ಸಮಾಜದೊಳಗೆ ನೋಡ್ರಿ ನೀವು ಎಂತೆಂಥ ಮಂದಿ ಇರ್ತಾರೋ, ಚಲೋ ಮಾಡೋ ಮಂದಿನೂ ಇರ್ತೈತಿ, ಕೆಟ್ಟ ಮಾಡೋ ಮಂದಿನೂ ಇರ್ತೈತಿ ರೀ. ಒಂದಿಷ್ಟು ಮಂದಿ ಸಮಾಜದೊಳಗೆ ದೊಡ್ಡ ಸ್ಥಾನದಾಗ ಇರ್ತಾರೆ ಖರೆ, ಆದ್ರೆ ಗುಣ ಮಾತ್ರ ಭಾಳ ಕೊಳಕಿರ್ತಾವೆ ರೀ. ಈಗ ನೀವು ರಿಲೇಷನ್ದಾಗ ಬಿಡೋದಿಲ್ಲ, ಅವ್ರೇನು ರೊಕ್ಕ ರಗಡಿರ್ತತಿ, ಆದ್ರೆ ಸ್ವಲ್ಪ ಕಡಿಮೆ ಒಂದು ಹಂತದೊಳಗೆ ಇದ್ದ ಮನುಷ್ಯನ ತುಳಿಯೋ ಪ್ರಯತ್ನ ಅಗದಿ ಕೇವಲವಾಗಿ ನೋಡ್ತಿರ್ತಾರೆ. ಇನ್ನು ಯಾರ್ಯಾರ ವಾರಸ ಇಲ್ಲಪ್ಪ ಅಂತಂದ್ರೆ ಅವ್ರದ್ದು ಅಗದಿ ಚಂಡ ಮುರಿದು ಜೀವಂತಿದ್ದ ಅವ್ರನ್ನ ಕೊಂದು ಅವ್ರ ಆಸ್ತಿ ತಿಂದು ತಾವು ಒಂದ್ರ ಮೇಲೆ ಒಂದು ಬಿಲ್ಡಿಂಗ್ ಹಾಕಿಸ್ಕೊಂಡು ಅಗದಿ ಮಜಾ ಮಾಡೋ ಮಂದಿ ಭಾಳ ಐತ್ರಿ ಈಗ. ಅಲ್ಲ, ನಮ್ಮ ಅನುಭವಕ್ಕೆ ಬಂದದ್ದು ಹೇಳ್ತಿರ್ತಾನೆ ರೀ. ಮತ್ತು ನಿಮ್ಮ ಅನುಭವ ಏನಾಯ್ತು ಯಾರಿಗೆ ಗೊತ್ತು. ಮತ್ತು ಅಂಥ ಮಂದಿಗೆ ದೊಡ್ಡ ದೊಡ್ಡ ಸಾಹುಕಾರ ಸಪೋರ್ಟ್ ಮಾಡ್ತಿರ್ತಾರೆ ರೀ. ದೊಡ್ಡ ಸಾಹುಕಾರ ಗೊತ್ತಾತಲ್ಲ ನಿಮಗೆ. ಸಾಹುಕಾರ ಅಂತ ಯಾರಿಗೆ ಅಂತಾರೆ ಹೇಳ್ರಿ? ಏನು ದೊಡ್ಡ ಬಂಗಲೆ 4-5 ಗಾಡಿಗಳಿದ್ರೆ ಮತ್ತೇನು ಭಾಳ ಟ್ರಕ್ ಇದ್ರೆ ಸಾಹುಕಾರ ಅಂತಾರಂತೀರಿ ನೀವು. ಅವರಿಗೆ ಸಾಹುಕಾರ ಅನ್ನೋದಿಲ್ಲ, ಸಬಕಾರ ಅಂತಾರೆ. ಸಾಹುಕಾರ ಅಂದ್ರೆ ಏನ್ರಿಪ್ಪ? ಮನಸ್ಸು ದೊಡ್ಡದಿರ್ಬೇಕು, ಒಳ್ಳೆಯ ಗುಣ ಇರಬೇಕು, ಜನಸಾಮಾನ್ಯರಿಗೆ ಹೆಲ್ಪ್ ಮಾಡುವಂಥ ನೇಚರ್ ಇರ್ಬೇಕು ಅವರಲ್ಲಿ. ನಮ್ಮವರು ತಮ್ಮವರು ಅನ್ನುವಂಥ ಸಾಮಾನ್ಯ ಮನೋಭಾವನೆ ಇಟ್ಟುಕೊಂಡು ಸಾಮಾನ್ಯ ಜನರೊಳಗೆ ಬೆರಿಬೇಕು ಅನ್ನುವ ಆಪತ್ತಿಗೆ ಹಾಕಿರ್ಬೇಕು. ಅಂಥವ್ರಿಗೆ ದೊಡ್ಡ ಸಾಹುಕಾರ ಅಂತಾರಪ್ಪ. ಇಂಥ ಕೆಲಸಗಳನ್ನ ತಾವು ಕೂಡ ಎಲ್ಲರೂ ಸ್ವಲ್ಪ ಮಟ್ಟಿಗಾದರೂ ಮಾಡ್ಕೋತ ಬಂದ್ರಿ ಅಂದ್ರೆ ಈ ಸಮಾಜ ಉದ್ಧಾರ ಆಕತಿ, ದೇಶ ಉದ್ಧಾರ ಆಕತಿ. ದೇಶ ನಮಗೇನು ಕೊಡ್ತು, ಸಮಾಜ ನಮಗೇನು ಕೊಡ್ತು ಅಂತ ಕೇಳೋದಕ್ಕಿಂತ ಸಮಾಜಕ್ಕಾಗಿ ನಾವು ಏನು ಮಾಡಿದ್ದೀವಿ, ದೇಶಕ್ಕಾಗಿ ನಾವು ಏನು ಮಾಡಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಬಂಧುಗಳೇ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನು ಆಸ್ತಿಯನ್ನಾಗಿ ಪರಿವರ್ತನೆ ಮಾಡಿರಿ. ಮುಂದೆ ದೇಶಕ್ಕೆ ಒಳ್ಳೆಯ ಭವಿಷ್ಯ ಅದ. ಇಂದಿನ ಮಕ್ಕಳ ನಾಳಿನ ನಾಡಿನ ಚುಕ್ಕಾಣಿ ಹಿಡಿಯುವಂಥ ಒಂದು ಉನ್ನತ ಅಧಿಕಾರಿಗಳಾಗ್ತಾರೆ, ಪ್ರಜೆಗಳಾಗ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ನಮಸ್ಕಾರ. ನಾಳೆ ಮತ್ತೆ ಭೇಟಿ ಆಗೋಣ.